ಗೆಲ್ಬೇಕು? ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಚನ್ನಪಣ್ಣನ ಇಂಪ್ರೂವ್ ಮಾಡಕ್ಕೆ. ಯೋಗೇಶ್ವರ್ ಮಾಡಲ್ವಾ? ಅವ್ರು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಿಖಿಲ್ ಮಾಡ್ತಾನ ಕನ್ಫರ್ಮ್ ಇಷ್ಟ? ಅವರೇ ಗೆಲ್ತಾರ? ಗೆಲ್ಬಹುದು. ಫೈಟ್ ಇತ್ತ ಈ ಸರಿ? ಇತ್ತು. ಎಷ್ಟಿತ್ತು? ಜಾಸ್ತಿನೇ ಇತ್ತು. ನಿಖಿಲ್ ಕುಮಾರಸ್ವಾಮಿ ಓಟ್ ಜಾಸ್ತಿ ಐತೆ ನನ್ನ ಪ್ರಕಾರ. ಈಗ ಒಂದಷ್ಟು ಜನ ಹೇಳ್ತಾ ಇದ್ರು ದೊಡ್ಡಗೌಡ್ರಿಗೆ ಅಷ್ಟು ವಯಸ್ಸಾಗಿದೆ, ಈ ಏಜ್ ಅಲ್ಲಿ ಅವ್ರನ್ನ ಕರ್ಕೊಂಬಂದು ಪ್ರಚಾರ ಮಾಡಿಸೋ ಅವಶ್ಯಕತೆ ಇತ್ತ ಅಂತ. ಅವ್ರು ಹೇಳಿದ್ರೆ ಕೇಳ್ತಾರೆ ಅನ್ನೋದು ಒಂದ್ ನಂಬಿಕೆ ಐತೆ ಅದಕ್ಕೆ ಅವ್ರು ಹೇಳಿದಾರೆ, ಇವ್ರು ಮಾಡ್ತಾ ಇದಾರೆ ಅಷ್ಟೇ. ಜಮೀರಣ್ಣ ಅವ್ನು ಮಾತಾಡಿದ್ರು ಗೊತ್ತಾ? ಯಾರು? ಜಮೀರಣ್ಣ ಅವ್ರು ಹೇಳಿದ್ರು ಕುಮಾರಣ್ಣನ ಕುಟುಂಬದ ಬೆಲೆ ಎಷ್ಟು ಹೇಳಿ ನಾನು ಕೊಂಡ್ಕೊಳ್ತೀನಿ ಅಂತ. ಹೌದು. ಸರಿನಾ ಅದು? ಇಲ್ಲ, ತಪ್ಪು. ತಪ್ಪು ತಪ್ಪು. ಸ್ಟೇಟ್ಮೆಂಟ್ ಎಲ್ಲ ಡ್ಯಾಮೇಜ್ ಆಗುತ್ತಾ? ಆಗುತ್ತೆ, ಮುಂದೆ ಆಗ್ಬೋದು. ಅಲ್ಲ, ಈ ಎಲೆಕ್ಷನ್ ಡ್ಯಾಮೇಜ್ ಆಗಿದ್ಯಾ? ಆಗೈತೆ. ಜಾಸ್ತಿ ಓಡ್ತೈತೆ ನ್ಯೂಸ್ ಅಲ್ಲೆಲ್ಲ. ಅದೇ. ಹೌದಾ? ಅದರಿಂದನೇ ಪ್ರಾಬ್ಲಮ್ ಆಗುತ್ತೆ ಅಂತೀರಾ? ಆಗುತ್ತೆ. ಏನ್ ಹೆಸರು? ಯಾವ ಸ್ಕೂಲಾ? ಸಾರ್ವಜನಿಕ ಸ್ಕೂಲ್. ಗುಡ್. ಎಷ್ಟನೇ ಕ್ಲಾಸು? 8ನೇ ಕ್ಲಾಸು. ಯಾವ್ದು ನಿನ್ ಫೇವರೇಟ್ ಸಬ್ಜೆಕ್ಟ್? ಕನ್ನಡ. ಕನ್ನಡ. ಇನ್ನಂತವ್ರು ಬೇಕು. ಗುಡ್. ಮಂಡ್ಯದನಾ? ಕನ್ನಡ ಚೆನ್ನಾಗಿ ಓದ್ಬೇಕಾಯ್ತಾ? ಕನ್ನಡದ ಕೀರ್ತಿ ಪತಾಕಿನ ಹಾರಿಸ್ಬೇಕು. ಪ್ರಾಮಿಸ್ ಮಾಡು. ಗುಡ್ ಬಾಯ್. ನಿಮ್ಮ ಹೆಸರು? ಹರ್ಷ. ಓಟ್ ಹಾಕಿದ್ರಕ್ಕ? ನಮ್ಗೆ ಓಟನ್ ಕತೆ ಬೇಡ, ಬಸ್ಸದು ಪ್ರಾಬ್ಲಮ್ ಹೇಳ್ಬೇಕು. ಬಸ್ಸಿನ ಪ್ರಾಬ್ಲಮ್ ಈಗ ಯಾರು? ರಿಪಬ್ಲಿಕ್ ಕನ್ನಡ. ನಮ್ಗೆ ಬಸ್ ಅಲ್ಗೂರ್ ಬಸ್ ಪ್ರಾಬ್ಲಮ್ ಇದೆ. ಅಲ್ಗೂರ್ ಬಸ್ಸಾ? ಈಗ ಓಟ್ ಹಾಕಿದಿರ ನೀವೀಗ? ಓಟ್ ಹಾಕಿದ್ರಲ್ಲ, ಗೆದ್ದು ಬರ್ತಾರಲ್ಲ, ಅವ್ರನ್ನ ಹಿಡ್ಕೊಳ್ಳಿ. ನೋಡು, ಓಟ್ ಹಾಕಿದ್ರೆ ತಾನೇ ಗೊತ್ತಾಗೋದು, ಪ್ರಶ್ನೆ ಮಾಡಕ್ ಆಗೋದು. ನೀವೆಲ್ಲ ಓಟ್ ಹಾಕ್ಬೇಕು ಮುಂದೆ. ಮತ್ ಬಸ್ ಇಲ್ಲ ಅಂತಾರೆ. ಹೌದಾ? ಓಟ್ ಹಾಕಿ ತೋರ್ಸಿ. ಹಾಕ್ಲಿಲ್ಲ ನಾವು. ಮಳವಳ್ಳಿ ತಾಲೂಕು. ಮಳವಳ್ಳಿ ಅವರಾ? ಮಳವಳ್ಳಿನಾಗ ಏನ್ ಚರ್ಚೆ ಆಗ್ತಾ ಇದೆ? ಇಲ್ಲಿಂದ ಯಾರು ಗೆಲ್ತಾರಂತೆ? ನಿಖಿಲ್. ಹೌದಾ? ಮಳವಳ್ಳಿನಾಗ ಚರ್ಚೆ ಆಗ್ತಿದ್ಯಾ? ನಿಖಿಲ್ ಗೆಲ್ತಾರೆ. ಬೆಟ್ಟಿಂಗ್ ಆಗ್ತಿದ್ಯಂತಲ್ಲ? ವೆಡ್ಡಿಂಗ್ ಏನೋ ಗೊತ್ತಿಲ್ಲ ಸರ್ ನಮ್ಗೆ. ಹೌದಾ? ನಿಖಿಲ್ ಯಾಕೆ ಗೆಲ್ತಾರಂತ ಚರ್ಚೆ ಆಗ್ತಿರೋದು? ಅಂದ್ರೆ ನಮ್ಗೆ ಸಾಲ ಮನ್ನಾ ಮಾಡ್ಬೇಕು, ನಾವು ಗೌಡ್ರುಗಳು ಬರ್ಲಿ ಅಂತ, ನಾವು ನಿಖಿಲ್ ಬರ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದೀವಿ. ಫ್ರೀ ಬಸ್ ಕೊಟ್ಟವ್ರೆ ಕಾಂಗ್ರೆಸ್ ಅವರು. ಅಯ್ಯೋ, ಕೊಡ್ಲಿ ಬಿಡಿ ಸ್ವಾಮಿ, ನಮ್ದು ರೈತರಲ್ವಾ, ಅವರು ಬರ್ಲಿ. ಉಪಯೋಗ ಮಾಡ್ತಾನೆ. ನಮ್ ನಿಖಿಲಣ್ಣನೇ ಗೆಲ್ಲಿ, ನಮ್ ಕುಮಾರಸ್ವಾಮಿ ಅವರೇ ಬರ್ಲಿ, ರೈತರು ಸಾಲ ಮನ್ನಾ ಮಾಡ್ಲಿ. ನೋಡಿ ಎಲ್ರು ಸಾಲ ಮನ್ನಾ ನೋಡಿ, ಯಾವತ್ತೋ ಒಂದು ಸರಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ದು ಇಲ್ಲಿ ವರ್ಕೌಟ್ ಆಗ್ತದೆ. ಈಗಲೂ ಜನ ಅದನ್ನ ಮರ್ತಿಲ್ಲ. ಸೊ ಅದೇನಾದ್ರು ಕೈ ಹಿಡ್ದಿದ್ಯಾ ಅಂತೇಳಿ. ಯಜಮಾನ್ರೆ ಓಟ್ ಹಾಕಿದ್ರಾ? ಯಾರು ಗೆಲ್ತಾರೆ? ಹೇಳಕ್ಕಾಗಲ್ಲ ನಮ್ಗೆ ಕಣಪ್ಪ. ಓಟ್ ಹಾಕಿದ್ರ ತಾನೆ? ಯಾರು ಗೆಲ್ಬಹುದು? ಹೇಳಕ್ಕಾಗಲ್ಲ ಸರ್. ಅವರನ್ನ ಏನೋ ಕೆಲವರು ಅಂತಾರೆ ಕುಮಾರಸ್ವಾಮಿ ಬರ್ತಾನೆ ಅಂತಾರೆ, ಜನಗಳು ಮಾತಾಡೋದು. ಏನ್ ಮಾತಾಡ್ತಾವ ಜನಗಳು? ಅವನ್ ಬರ್ತಾನೆ ಅಂತ. ಯಾರು? ಯೋಗೇಶ ಅಂತ. ಯೋಗೇಶ ಬರ್ತಾನೆ ಅಂತ ಇದ್ ಮಾಡವ್ರೆ. ನಿಮ್ ಪ್ರಕಾರ ಯಾರು ಬರ್ತಾರೆ? ಅದೇನ್ ನಮ್ಗೆ ಗೊತ್ತಾಗಲ್ಲಪ್ಪ. ನೀವ್ ಹೇಳಿ ಯಜಮಾನ್ರೆ. ನಾವು ನಿಖಿಲ್ ಗೆಲ್ಬೇಕು ಅಂತ ನಮ್ ಲೆಕ್ಕ. ಈಗ ವೋಟಿಂಗ್ ಹೆಂಗಾಗಿದೆ? ಸಮ ಆಗವೆ. ಇದು ಟೌನ್ ಮೇಲೆ ಡಿಪೆಂಡ್. ಹೋಬಳಿ ಮೇಲೆ? ಹೋಬಳಿ ಮೇಲೆ ನಿಖಿಲ್ ಜಾಸ್ತಿ ಬರ್ತದೆ. ಟೌನ್ ಒಂದು ಡಿಸೈಡ್ ಆಗ್ಬೇಕು. ಟೌನು ಯೋಗೇಶ್ವರ ಬರ್ತದೆ. ಟೌನ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಬಳಿಗಳು ನಿಖಿಲ್. ಈಗ ಯಾವ ಕಡೆಯಪ್ಪ? ನಾವ ಬೆಂಗಳೂರವರು. ಅವರು ಟೌನ್ ಅಲ್ಲಿ ನಿಖಿಲ್, ಇವನು ಯೋಗೇಶ್ವರ. ಹಳ್ಳಿಲೆಲ್ಲ ಪೂರ್ತಿ ನಿಖಿಲ್. ಬೆಟ್ಟಿಂಗ್ ಜೋರಾಗಿದೆಯಂತೆ. ಬೆಟ್ಟಿಂಗ್ ಜೋರಾಗಿದೆ. ನಿಖಿಲ್ ಗೆಲ್ತಾನೆ ಅಂತ ಯೋಗೇಶ್ವರ ನೂರಲ್ಲಿ ಯೋಗೇಶ ಬರ್ತಾನೆ ಅಂತ ಬರ್ತಾರೆ ಅಂತಾರೆ. ಆದ್ರೆ ನಿಖಿಲ್ ಬರ್ಬೇಕು ನಮ್ಗೆ, ಒಳ್ಳೇದು. ಯಾಕೆ ಬರ್ಬೇಕು? ಯಾಕೆಂದ್ರೆ ಕೆಲಸ ಮಾಡೋರೆ. ತಾಲೂಕಲ್ಲಿ ರೋಡು ಪಾಡು ಎಲ್ಲ ಮಾಡಿದ್ದಾರೆ. ರೋಡ್ ಮಾಡೋ ತಾನೆ ಕಣ. ಇದು ಹೋಗೋ ಆಯ್ತು ಕಣ, ಚೆನ್ನಾಗತ್ತೆ ಇದು. ಇನ್ನೊಬ್ರು ನಂದೇ ಕೇಳ್ತೀಯ? ನಮ್ಗೆ ನಿಖಿಲ್ ಬರ್ಬೇಕು. ಬರ್ತಾನೆ ಬಿಡು. ಈಗ ಡಿಕೆನೆ ಕುಮಾರ ಅದು ಯಾವ್ದು ಇಬ್ರು ಜಂಟಿ. ನಿಖಿಲ್
ಯಾವ್ರ ಬಡವ್ರ ಯಾಕೆ ಮಾತಾಡಿಸ್ತೀಯ? ಎಲ್ಲ ಅವ್ರ ಹತ್ರ ಮಾತಾಡ, ನೀ ನನ್ನ ಹತ್ರ ಏನ್ ಮಗನಿಗೆ ಓದು ಇಲ್ಲ ಅನ್ನೋದಂತ ಒಂದು ಮದುವೆ ಮಾತಾಡ್ಬೇಡ, ನೀ ಅವ್ರ ಹತ್ರ ಮಾತಾಡಯಾ? ಕೇಳ್ತಾ ಇದ್ದಾನೆ. ಯೋಗೇಶ್ವರ್ಗಿಂತ ನಿಖಿಲ್ ಬಂದ್ರೆ ಒಳ್ಳೇದು ಅಣ್ಣ. ಅವ್ರು ಬರ್ತಾರೆ ಬಿಡಿ, ನಾ ಹೇಳ್ದಲ್ಲ. ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಬರ್ರೆ ಒಳ್ಳೇದಂತೆ. ನಮ್ಗೆ ಡಿಪಾಸಿಟ್ ಕಟ್ಟವ್ರೆ ನಮ್ಮೂರಲ್ಲಿ 6,000 ಸಾವಿರ ಒಬ್ಬೊಬ್ಬ. ಕೈ ಒಬ್ರು ಕೈ ಕೊಟ್ಬಿಟ್ಟವ್ರು 6,000, ಇವ್ನು 6,000, ಅವ್ನು 6,000. ಏನು ಕುಮಾರಸ್ವಾಮಿ ಇವನ್ ಬರ್ತಾನೆ ಡಿಕೆ ಅಂತ. ಏನ್ 6,000 ಏನ್ ಕೊಟ್ಟವ್ರೆ? ಓಟು ಗೆಲ್ಲೂರ್ಗೆ ಒಂದೊಂದು ಓಟಿಗೆ ದುಡ್ಡು ಹೇಗೆ ಗೆದ್ದು ಬಿಟ್ರೆ ಇವ್ನಿಗೆ ನಿಮ್ ಓಟ್ ಮಾರ್ಕೊಂಬಿಟ್ರ ನಿಮ್ ಓಟ್ನ ಹಂಗಲ್ಲ. ನಿಂಗೆ ಅರ್ಥನೇ ಆಯ್ತಲ್ಲ. ಮಾರ್ಕೊಂಬಿಟ್ರ ಓಟ್ ಡಿಪಾಸಿಟ್ ಕಟ್ಟವ್ರೆ. ಏನು ಡಿಪಾಸಿಟ್ ಏನಕ್ಕೆ ಕಟ್ಟವ್ರೆ? ಯಾವ್ದು ಗೆದ್ದ ಇವನ್ ಗೆಲ್ತಾನೆ ಇವನು. ಬೆಟ್ಟಿಂಗ್ ಕಟ್ಟವ್ರೆ. ಅದನ್ನ ಹೇಳಿ ಬೆಟ್ಟಿಂಗ್ ಡೆಪಾಸಿಟ್ ಬೇರೆ, ಬೆಟ್ಟಿಂಗ್ ಕಟ್ಟವ್ರೆ. 6,000 ಅಷ್ಟೇ. ಒಬ್ರು ಕೈ ಕೊಟ್ಟವ್ರೆ. ಈ ಕುಮಾರಸ್ವಾಮಿ ಸೋತ್ಬಿಟ್ರೆ ಹೇಗೆ ಕಡೆ ಕೊಡ್ಬೇಕು ದುಡ್ಡು ಅವ್ರು. ಏನ್ ಸರ್ ಬರೀ 6,000 ಬಾಜಿ ಕಟ್ಟವ್ರಂತ? ಹೌದಾ? ಲಕ್ಷ ಕಟ್ಟವ್ರೆ ಸರ್. ಹಾ, 1,00,000, 2,00,000 ಅಷ್ಟೆಲ್ಲ ಕಟ್ಟಿದ್ದಾರೆ. ಹಾ, ಬಿಡಿಸ್ತಾನೆ ಬರ್ತಾನೆ. ಯಾರು ಬರ್ತಾರೆ? ಯಾರು ಕುಮಾರ ಇವನು ಹೇಗೆ ಸರ್ ನಿಖಿಲ್ ಬರ್ತಾರೆ. ಒಂದೇ ಬರ್ತಾನೆ ಹೋಗಿ ನೋಡಿ. 23ನೇ ತಾರೀಕು 23ಕ್ಕೆ ಕಾದ್ ನೋಡೋಣ. ಬರ್ತಾನೆ ಬಿಡಿ ಸರ್. ನೋಡ 23 ತಾರೀಕು ಏನ್ ಫಲಿತಾಂಶ ಬರುತ್ತಾ? ಹಾ ನೋಡಿ ಯಜಮಾನ್ರ, ಏನ್ ಸಮಾಚಾರ? ಓಟ್ ಹಾಕಿದ್ರಾ? ತೆಂಗಿದ್ದೀರಾ? ಸ್ವಲ್ಪ ಜಾಗ ಬಿಡ್ರಪ್ಪ. ನಮ್ಗೆ ಯಾವ್ದು ಬರಲ್ಲ, ಸುಮ್ಮನೆ ಯಾವ್ದಾರು ಒಂದು ಬದ್ದ ನಡೀದು. ಯಾರು ಗೆಲ್ತಾರೆ? ಯೋಗೇಶ್ ಗೆಲ್ತಾರೆ. ಯಾಕೆ? ಸ್ವಲ್ಪ ನೀರಾವರಿ ವ್ಯವಹಾರ ಮಾಡಿದ್ರೆ ಅದರಿಂದ ಗೆಲ್ತಾರೆ. ಅಕ್ಕ ಓಟ್ ಹಾಕ್ದ? ಅಕ್ಕ ತೋರ್ಸು ಓಟ್ ಹಾಕಿರೋದು. ಅವ್ ತೋರ್ಸಕ್ಕ. ಯಾಕೆ ಸುಳ್ಳು ಹೇಳ್ತಿಲ್ಲಕ್ಕ? ಇಲ್ಲಿ ನೋಡ್ರಪ್ಪ, ಇಲ್ಲಿ ಓಟ್ ಹಾಕ್ಬಿಟ್ಟು ಹಾಕಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಷ್ಟೊಂದು ಮುಚ್ಚುಮರೆ? ಏನಿಲ್ಲ, ಹಂಗೇನಿಲ್ಲ. ಯಾರು ಗೆಲ್ತಾರೆ? ಇವ್ರು ಬರ್ತಾರೆ, ನಿಖಿಲ್ ಬರ್ತಾರೆ. ನಿಮ್ಗೆ ಯಾರು ಬರ್ತಾರೆ? ಯೋಗೇಶ್ ಬರ್ತಾರೆ ಅಂತ ನಮ್ ಪರಿಚಯವರು? ಇಲ್ಲ, ನಮ್ಗೇನ್ ಪರಿಚಯ ಇಲ್ಲ. ಬೇರೆ ಉಚ್ಚಂದೊಡ್ಡಿ, ಬೊಮ್ಮನಿಪುರ ಉಚ್ಚಂದೊಡ್ಡಿ. ನೀವು? ನಾವು ನೆಲ್ಮಕ್ನಳ್ಳಿ. ಯಾಕೆ ನಿಖಿಲ್ ಯಾಕೆ ಬರ್ತಾರೆ ಅಂತ ನಿಮ್ಗೆ? 2 ಸರಿ ಸೋತವ್ರೆ, ತುಂಬಾ ಬೇಜಾರಾಯ್ತದೆ. ಯೋಗೇಶ್ವರು ಸೋತವ್ರಪ್ಪ 2 ಸರಿ. ಅವ್ರು ಅಂದ್ರೆ ಅವ್ರು ಸೋತಿದ್ರು ಪರವಾಗಿಲ್ಲ, ಇವ್ರು ಇದೇ ಫಸ್ಟ್ ಅಲ್ವಾ ನಮ್ ಕ್ಷೇತ್ರಕ್ಕೆ, ಅದಕ್ಕೆ ಬೇಜಾರು. ಇವರೇ ಬರ್ಬೇಕು ನಮ್ ಕ್ಷೇತ್ರ, ಚನ್ನಪಣ್ಣ ಕ್ಷೇತ್ರಕ್ಕೆ ಇದೇ ಫಸ್ಟ್. ಈಗ ಒಂದು ಸ್ಟೇಟ್ಮೆಂಟ್ ಬಂತು, ದೊಡ್ಡಗೌಡ್ರಿಗೆ ಅಷ್ಟು ವಯಸ್ಸಾಗಿದೆ, ಇಂತ ವಯಸ್ಸಲ್ಲಿ ಅವ್ರನ್ನ ಕರ್ಕೊಂಡ್ ಪ್ರಚಾರ ಮಾಡಿಸ್ಬೇಕಿತ್ತಾ ಅಂತ. ಹೌದು, ಮಾಡಿಸ್ಬಾರ್ದಾಗಿತ್ತು. ಆದ್ರೆ ತಮ್ಮ ಮೊಮ್ಮಗನ್ಗೋಸ್ಕರ ಮಾಡವ್ರೆ, ಅದೇನ್ ತಪ್ಪಿಲ್ಲ. ಜಮೀರಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು ಗೊತ್ತಾ? ಕುಮಾರಣ್ಣನ ಕುಟುಂಬದ ಬೆಲೆ ಎಷ್ಟು ಕೇಳಿ ನಾನು ಕೊಂಡ್ಕೊಳ್ತೀನಿ ಅಂತ. ತಪ್ಪು ಅವ್ರು ಮಾತಾಡಿರೋದು, ಅದು ಆತರ ಮಾತಾಡ್ಬಾರ್ದಾಗಿತ್ತು. ಮಾತಾಡಿರೋದು ತಪ್ಪು. ಅವರು ಆ ಸ್ಟೇಟ್ಮೆಂಟ್ ಡ್ಯಾಮೇಜ್ ಆಗುತ್ತಾ ಅವ್ರಿಗೆ? ಆಗುತ್ತೆ, ತಪ್ಪದು ಮಾತಾಡ್ಬಾರ್ದಾಗಿತ್ತು. ಅಕ್ಕ ತಂಗಿರ ಬನ್ನಿಲಿ.